ನಾನು ರಾಜಕೀಯವಾಗಿ ಅನೇಕ ಏಟುಗಳನ್ನು ತಿಂದಿದ್ದೇನೆ. ರಾಜಕೀಯ ಮಾಡಿ ಜೈಲಿಗೂ ಹಾಕಿಸಿದ್ದರು. ಪಕ್ಷಾತೀತವಾಗಿ ಸಮುದಾಯಾತೀತವಾಗಿ ಜನ ನನಗೆ ಒಳ್ಳೆಯದು ಬಯಸುತ್ತಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ. ಸೂಚ್ಯವಾದ ಪ್ರಯತ್ನ ಮಾಡಿದ್ದೀನಿ, ಸತ್ಯನಾದ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ದೇವರು ನನಗೆ ಯಶಸ್ವಿ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಂತೇಳಿ ಈ ಹೊರಟಂಥ ಹಾದಿಯಲ್ಲೇ ಕಾಂಗ್ರೆಸ್ ಉಳಿಯುವಂಥ ಒಂದು ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲೇ, ಬೇರೆಯವರಿಗಿಂತ ನಮ್ಮ ಸಮುದಾಯದ ಕೆಲವರು ಅಸೂಯಿಂದ ಟೀಕೆ ಮಾಡುತ್ತಿದ್ದಾರೆ, ಹಿಂದೆ ಮುಂದೆ ಚಾಕು ಹಾಕುತ್ತಿದ್ದಾರೆ, ದಿನ ಬೆಳಗಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಮಾಡುತ್ತಾರೆ. ರಾಜಕೀಯದಲ್ಲಿ ಇವೆಲ್ಲವೂ ಸಹಜ, ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅವರ ಜೊತೆ ಎಷ್ಟು ಪ್ರಾಮಾಣಿಕವಾಗಿ ಇದ್ದೆ ಎಂಬುದು ಆತ್ಮಸಾಕ್ಷಿಗೆ ಗೊತ್ತು. ಆದರೂ ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕಿದ ಆರೋಪ ಮಾಡಿದರು. ಅವ್ರ ಜೊತೆ ಹೆಂಗಿದ್ನಿ, ಏನು ಮಾಡಿದ್ವು ನನಗೆ ಒಬ್ಬ ಗೊತ್ತು, ಏನೂ ಮಾಡಿಲ್ಲ. ಆದರೆ ಆರೋಪ ಮಾಡಿದ್ರು ನನಗೆ ಕುಮಾರಸ್ವಾಮಿಗಳು. ಅಂದರೆ ತಮ್ಮವ್ರು ಇದ್ದಾರೆ, ಆಜುಬಾಜುದವ್ರು ಇದ್ದಾರೆ ಅಂತ ಹೇಳ್ತಾ ನೋವುಗಳನ್ನು ವ್ಯಕ್ತಪಡಿಸುವುದನ್ನು ಕಾಂಗ್ರೆಸ್ನಲ್ಲಿ ಉಳಿಯುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಸ್ಪಷ್ಟ ಆಗ್ತದೆ. ಇಂದಿಲ್ಲ ನಾಳೆ ಮುಖ್ಯಮಂತ್ರಿ ಸ್ಥಾನ ಬರ್ತದೆ. ಆದರೆ ಕಾಂಗ್ರೆಸ್ ಉಳಿತಪ್ಪ ಅಂದರೆ ಶಾಶ್ವತ ನಾಯಕತ್ವ ಅನ್ನುವಂಥ ಒಂದು ಪ್ರಾಥಮಿಕ ಹಂತದ ತಿಳುವಳಿಕೆ ನಾವು ಮಾಡ್ಕೊಂಡಿದ್ದ. ನಿಜವಾಗಿಯೂ ಇದನ್ನು ಮೆಚ್ಚುವಂಥ ವಿಷಯ. ಏನೋ ಆಗಲಿ, ಇದು ಅವರ ಪಕ್ಕಾ ನಿರ್ಧಾರ ಅಂತ ಅನಿಸ್ತದೆ. ಮತ್ತು ಆದರೂ ಕಾರ್ಯಕಾಲಕ್ಕೆ ಇದ್ದೇ ಇರ್ತದೆ. ಮನುಷ್ಯನಿಗೆ ಆಸೆ ಯಾರು ಬಿಟ್ಟಿದೆ, ಆಸೆ ಯಾರನ್ನೂ ಬಿಟ್ಟಿಲ್ಲ. ಹೀಗಾಗಿ ಅವ್ರು ಮತ್ತೆ ಮುಖ್ಯಮಂತ್ರಿ ಕುರ್ಚಿ ಆಸೆ ಮಾಡ್ಬೋದಿಲ್ಲ ಅಂತಲ್ಲ. ಆದರೆ ಈಗ ಮಾತ್ರ ಕಾಂಗ್ರೆಸ್ ಒಂದು ರೀತಿ ಸಮಾಧಾನದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗಿ ಕಾಂಗ್ರೆಸ್ ಅವ್ರಿಗೆ ಋಣಿ ಆಗಬೇಕಾಗ್ತದೆ ಅಂತೇಳಿ ಈ ಸಂದರ್ಭ ಹೇಳಬೇಕಾಗ್ತದೆ. ಯಾಕಂದ್ರೆ ಇಲ್ಲೇ ಸಿದ್ದರಾಮಯ್ಯರ ಭಾಳ ದೊಡ್ಡವರು ಆಗಬೇಕಾಗಿರುತ್ತೆ. ಅವ ಸ್ವತಃ ತಿಳಿದನ್ನು ಅವ್ರಿಗೆ ಕೊಡಬೇಕಾಗಿತ್ತು ಸಿ ಎಮ್ ಸ್ಥಾನ. ಇನ್ನೂ ಪಕ್ವಾಗಿಲ್ಲ ಅನ್ನಿಸ್ತದೆ. ಒಂದು ಅವ್ರಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು ದೊಡ್ಡ ಬಯಕೆ ಇರಬೇಕು. ಎರಡನೇದಾಗಿ ಅವ್ರ ಹಿಂಬಾಲಕರಿಗೆ ಇದನ್ನು ಕೊಟ್ಟು ಹೋಗ್ಬೇಕು ಅನ್ನೋಂಥ ಏನು ತರ್ಕ ಇರ್ಬೋದು. ಯಾಕೆ ಸಾಕಷ್ಟು ಜನರಿಗೆ ಅವರು ಉಪಕೃತರಾಗಿದ್ದಾರೆ ಸಿದ್ದರಾಮಯ್ಯನವರು. ಅಥವಾ 22ರವರೆಗೆ ಇರಬೇಕು ಅನ್ನೋ, ಅಥವಾ ಇನ್ನೊಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಏನೋ ಅಭಿಲಾಷೆ ಇರ್ಬೋದು. ಏನೂ ಇರಲಿ, ತುರ್ತು ಮಾತ್ರ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟಿದ್ದಾರೆ ನಮ್ಮ ಡಿ ಕೆ ಶಿ ಅವರು. ಭವಿಷ್ಯದಲ್ಲಿ ಅವ್ರು ಒಳ್ಳೆಯದು ನಿಶ್ಚಿತತೆ ಇರ್ತದೆ ಅಂತೇಳಿ ಅವ್ರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. S60 ನ್ಯೂಸ್ ಅರ್ಥ ಚಿತ್ರಲಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.